ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯಲ್ಲಿ ಬ್ಯಾನರ್ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾರದ ಪುಡಿ ಎರಚಿದ್ದಕ್ಕೆ ಈಗ ಜನಾರ್ದನ ರೆಡ್ಡಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಭರತ್ ರೆಡ್ಡಿ ಕಡೆಯವರು ಹಲ್ಲೆಗೆ ಮುಂದಾಗಿದ್ದಾರೆ. ಆತ್ಮರಕ್ಷಣೆಗಾಗಿ ನಮ್ಮವರು ಖಾರದ ಪುಡಿಯನ್ನು ಎರಚಿದ್ದಾರೆ. ಘಟನೆಯ ವಿಡಿಯೋವನ್ನು ತೋರಿಸಿ ವಿವರಿಸಿದ್ದಾರೆ. ಸತೀಶ್ ರೆಡ್ಡಿ ಆಸ್ಪತ್ರೆಗೆ ದಾಖಲಾಗಿ ನಾಟಕ ಆಡಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಯಾಕೆ ಅಂದರೆ ಆತ್ಮರಕ್ಷಣೆಗಾಗಿ ಖಾರದ ಪುಡಿಯನ್ನು ಎರಚಲಾಗಿದೆ ಅಂತೇಳಿ. ಸೊ ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. ನಿಮ್ಮ ಕಡೆಯಿಂದಲೂ ಕೂಡ ಹಿಂಗಾಗಿದೆ ಅಂತ ಹೇಳಿದಾಗ ಯಾಕೆ ಆಗಬಾರ್ದು, ಆತ್ಮರಕ್ಷಣೆಗಾಗಿ ನಡೆದಿದೆ ಅನ್ನೋ ರೀತಿಯಲ್ಲಿ ಜನಾರ್ದನ ರೆಡ್ಡಿ ಮಾತನಾಡಿದ್ದಾರೆ. ಆ ಒಂದು ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಆ ಒಂದು ಘಟನೆಯ ಬಗ್ಗೆ ತಕ್ಷಣ ಅಟ್ಲೀಸ್ಟ್ ಅವ್ರ ರಕ್ಷಣೆಗೆ ಅವರು ಖಾರದ ಪುಡಿ ಆದರೂ ತಗೊಂಡು ಬಂದಿದ್ದಾರೆ ಅಷ್ಟೇ. ತಗೊಂಡು ಬಂದು ಮತ್ತೆ ಅವನು ಆ ಲೇಡಿನ ಅವನೊಬ್ಬ ಯುವಕನಾಗ್ಬಿಟ್ಟು ಕಾಲಿಂದ ಹೊಡಿತಾ ಇದ್ದಾನೆ. ಹೊಡೆದಾಗ ಖಾರದ ಪುಡಿ ಚೆಲ್ಲಿದ್ದಾರೆ. ಸರಿ, ಆ ಸಂದರ್ಭದಲ್ಲಿ ಏನೋ ಅವ್ರು ಬಂದು ನಮ್ಗೆ ಇದು ಮಾಡಿದ್ರು ಅಂತೇಳಿ ಏನೋ ಒಂದು ಆಯುಧ ತಗೊಂಬಂದು ಹೊಡೆಯೋದೂ ಅಫೆನ್ಸ್ ಅಲ್ವಾ ಸರ್? ಬಟ್ ಈ ಟೈಮಲ್ಲಿ ಖಾರದ ಪುಡಿ ಎರಚುವಂಥದ್ದು, ಬಟ್ ಅವ್ರು ಅದನ್ನೇ ಬೇರೆ ಯಾರಾದ್ರೂ ಇದ್ದವ್ರು ಬಂದು ಅವ್ರನ್ನ ತಳ್ಳಾಡ್ಬೋದು ಏನಾಗ್ಬೋದು ಸರ್. ಬಟ್ ಖಾರದ ಪುಡಿ ಎರಚಿ ನಾವು ಹೆಚ್ಚು ಕಡಿಮೆ ಹೆಂಗೆ ಅಂತ ಸರ್? 7 ಗಂಟೆಗೆ ನಮ್ಮ ಮೇಲೆ ಅಟ್ಯಾಕ್ ಆಗಿದ್ದ ತಕ್ಷಣ ಅಭಿಮಾನಿಗಳಾಗಿ ಮನೆ ಹತ್ರ ನೋಡ್ಲಿಕ್ಕೆ ಅಂತ ಬರೋ ಸಮಯದಲ್ಲಿ ಅವರ ರಕ್ಷಣೆಗೆ ಅವ್ರು ತಗೊಂಡು ಬರೋದ್ರಲ್ಲಿ ತಪ್ಪೇ ಇಲ್ಲ. ಅದರಿಂದ ಏನೂ ಅನಾಹುತ ಆಗಿಲ್ಲ ಅಷ್ಟೇ. ಅಂದರೆ ಗುಂಪಟ್ಲಿ ಟೈಮಿನ ಮೇಲೆ ದಾಳಿ ಮಾಡಿಕೊಂಡು ಮಗಳು ರಕ್ಷಣೆಗೆ ಇದು ಮಾಡ್ಕೊಂಡಿರೋಂಥ ವಿಷಯ. ತಮ್ಮ ರಕ್ಷಣೆಗಾಗಿ ಮಾಡಿದಾರೆ ಸರ್, ಅಟ್ಯಾಕ್ ಏನಲ್ಲ ಅಂತ. ಅಟ್ಯಾಕ್ ಇಲ್ಲ. ಇವಾಗ ನೋಡಿ, ನೀವೇ ನೋಡಿದ್ರಲ್ಲ, ಅವನು ಹುಡುಗ ಥಿಯೇಟರ್ ಶಿವನು ಕಾಲಿಂದ ಹೊಡಿತಾ ಇದ್ದಾನೆ. ಹೆಣ್ಮಗಳು ಕಾಲಿಂದ ಹೊಡೆದಿದ್ದಕ್ಕೆ ಹೆಣ್ಮಗಳು ಖಾರದ ಪುಡಿ ಎರಚಾಗಿ ಹೋಗ್ತಾರೆ. ಅವನ ಪಾಟಿಗೆ ಅವ್ನು ಸುಮ್ಮನೆ ಇದ್ದಿದ್ರೆ ಆ ಹೆಣ್ಮಗಳು ಅವನ ತಂಟೆಗೆ ಯಾಕೆ ಹೋಗ್ತಾಳೆ? ಈಗ ಇನ್ನೊಂದು ವಿಡಿಯೋ ಅವನು ಸತೀಶ್ ರೆಡ್ಡಿದು ಅದೇನು ನೆಗೆದಿದೆ ಸುಮ್ಮನೆ ನಿಮಗೆ. ಯಾಕಂದ್ರೆ ಸರ್, ಈಗ ಒಂದ್ ಕಡೆ ಕಾಂಗ್ರೆಸ್ ಗುಂಪಿತ್ತು ಸರ್, ಬಟ್ ಇವ್ರ ಯಾಕೆ ಅಷ್ಟೊಂದು ಅಗ್ರೆಸಿವ್ ಆಗಿ ಆ ಕಡೆ ಹೋದ್ರು ಅಂತ ಸರ್, ಅದು ಕೂಡ ಚರ್ಚೆ ಆಗ್ತಾ ಇದೆ. ಅಗ್ರೆಸಿವ್ ಆಗಿ ಯಾಕೆ ಹೋದ್ರು? ಅವ್ರಿಗೆ ಈ ಕಡೆ ನಿಂತಿದ್ದಾರೆ. ಅಂದ್ರೆ ನಿಮ್ಮ ಮನೆ ಇರೋದು ಹಿಂದ್ಗಡೆ ಇದೆ. ಮನೆಗಿನ್ನೂ ಬರ್ತಾ ಇದ್ದಾರೆ. ನಮ್ಮ ಮನೆಗಿನ್ನೂ ವಿಷಯ ತಿಳಿದ ತಕ್ಷಣ ಸಿಟಿಯಿಂದ ಜನ ಬರ್ತಾ ಇದ್ದಾರೆ. ಆ ಬರೋ ಟೈಮ್ನಲ್ಲಿ ದಾರಿಯಲ್ಲಿ ಇದ್ದಿದ್ದಾರೆ ಅವರೇ. ಆ ಹೆಣ್ಮಗಳು ನೋಡಿದ ತಕ್ಷಣ